ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಎಂಥ ದೊಡ್ಡ ಮಟ್ಟದ ಸುದ್ದಿ ಓಡಾಡ್ತಾ ಇದೆ ರಾಜ್ಯದಲ್ಲಿ, ನೀವು ನೋಡ್ತಾನೆ ಇದ್ದೀರಿ, ಗಮನಿಸ್ತಾನೆ ಇದ್ದೀರಿ. ಇದೆಲ್ಲದರ ನಡುವೆ ಈ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಪರಿಚಯ ನಿಮಗೆ ಇದ್ದೇ ಇದೆ. ಇನ್ನುಳಿದಂತ 15 ಜನ ಆರೋಪಿಗಳಿದಾರಲ್ಲ, ಅವರು ಯಾರು, ಅವರ ಬಗ್ಗೆ ನಿಮಗೆ ಸಹಜವಾಗಿ ಪರಿಚಯ ಇರಲಿಕ್ಕಿಲ್ಲ. ಆ 15 ಜನ ಆರೋಪಿಗಳು ಯಾರು, ಎಲ್ಲಿಯವರು, ಈ ಕೊಲೆ ಪ್ರಕರಣದಲ್ಲಿ ಅವರ ಕೈವಾಡ ಏನು, ಅವರ ಪಾತ್ರ ಏನು, ಇದು ಸಹಜವಾಗಿ ನಿಮಗೆ ಗೊತ್ತಿರಲಿಕ್ಕಿಲ್ಲ. ಇದರ ಬಗ್ಗೆ ನಾನೀಗ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ. ಸಹಜವಾಗಿ ಈ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಅನ್ನೋದು ಗೊತ್ತಿದೆ. A2 ಆರೋಪಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅನ್ನೋದು ಕೂಡ ಸಹಜವಾಗಿ ಗೊತ್ತಿರುವಂತ ವಿಚಾರ. ಆದರೆ ಇನ್ನುಳಿದಂತ 15 ಜನ ಆರೋಪಿಗಳಿದಾರಲ್ಲ, ಅವರ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಮೊದಲಿಗೆ A1 ಆರೋಪಿ ಪವಿತ್ರ ಗೌಡ ಅವರಿಂದಾನೇ ಈ ಕೊಲೆ ಆಯಿತು ಅನ್ನೋದು ಬಹಳ ಸ್ಪಷ್ಟ. ಜೊತೆಗೆ ದರ್ಶನ್ ಅವರಿಗೆ ಈ ವಿಚಾರ ಹೇಗೆ ತಿಳಿತು, ದರ್ಶನ್ ಅವರು ಕೂಡ ಈ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿ ಅವರು A1 ಮತ್ತು A2 ಆರೋಪಿಗಳಾಗಿದ್ದಾರೆ. ಇನ್ನು A3 ಆರೋಪಿ ಯಾರು, ಆತ ಎಲ್ಲಿಯವನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮೊದಲಿಗೆ ಪುಟ್ಟಸ್ವಾಮಿ ಅಲಿಯಾಸ್ ಪವನ್, ಈತ ಆರೋಪಿ ನಂಬರ್ 3. ಅಕ್ಕೂರು, ಚನ್ನಪಟ್ಟಣ, ರಾಮನಗರ ಈತನ ಊರು, ರಾಮನಗರ ಜಿಲ್ಲೆಯವನು ಈತ. ಪವಿತ್ರ ಗೌಡ ಅವರ ಆಪ್ತ. ಈ ಪವನ್ ಏನಿದಾನಲ್ಲ, ಈತ ಪವಿತ್ರ ಗೌಡಗೂ ಮತ್ತು ದರ್ಶನ್ಗೂ ಒಂದು ರೀತಿಯಾದಂಥ ಸೇತುವೆ ಇದ್ದಂತೆ, ಸೇತುವೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ದರ್ಶನ್ ಅವರ ಮನೆಯಲ್ಲೂ ಇರ್ತಾ ಇದ್ದಂತೆ, ಪವಿತ್ರ ಗೌಡರ ನಿವಾಸದಲ್ಲೂ ಕೂಡ ಈತ ಇರ್ತಾ ಇದ್ದಂತೆ. ಒಂದು ರೀತಿಯಾಗಿ ಸೇತುವೆ. ಸ್ವಾಮಿ ಜೊತೆಗೆ ಚಾಟ್ ಮಾಡಿದ್ದ ಪವನ್. ಅಂದ್ರೆ ಈ ಕೊಲೆಯಾದಂಥ ಸ್ವಾಮಿ ಇದಾನಲ್ಲ, ರೇಣುಕಾ ಸ್ವಾಮಿ, ಆತ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಮತ್ತು ಅಶ್ಲೀಲ ಫೋಟೋಗಳನ್ನು ಕಳಿಸೋದು, ಇದೆಲ್ಲದರ ಬಗ್ಗೆ ಮೊದಲು ಪವಿತ್ರ ಗೌಡ ಹೇಳಿದ್ದೆ ಈ ಪವನ್ಗೆ ಅನ್ನೋದು ಗೊತ್ತಾಗಿರುವಂಥ ವಿಚಾರ. ಹಾಗಾಗಿ ಪವನ್ ಮೊದಲು ಆತನ ಜೊತೆಗೆ ಪವಿತ್ರ ಗೌಡ ಅವರ ರೀತಿಯಲ್ಲಿಯೇ ಚಾಟ್ ಮಾಡ್ತಾನೆ, ರೇಣುಕಾ ಸ್ವಾಮಿ ರೀತಿಯಲ್ಲಿಯೇ. ಸ್ವಾಮಿ ಕಿಡ್ನಾಪ್ನ ರೂವಾರಿ ಈತನನ್ನ, ಅಂದ್ರೆ ಸ್ವಾಮಿಯನ್ನ ಕಿಡ್ನಾಪ್ ಹೇಗೆ ಮಾಡೋದು, ಎಲ್ಲಿಂದ ಕರ್ಕೊಂಡು ಬರೋದು, ಎಲ್ಲಿಗೆ ಕರ್ಕೊಂಡು ಬರೋದು ಅಂತ ಪ್ಲಾನ್ ಮಾಡಿದ್ದೆ ಈ ಪವನ್ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಹಾಗಾಗಿನೇ ಈ ಪವನ್ A3 ಆರೋಪಿ ಆಗ್ತಾನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.